ಅವನು ಸಮೀರ್ ಅನ್ನುವಂಥ ಒಬ್ಬ ಯೂಟ್ಯೂಬರ್ ಏನೇನು ಹೇಳಿದ ಅವನು ಸಾವಿರಾರು ಅವನು ಹೆಣಗಳಲ್ಲಿ ಇದಾಗಿದ್ದಾವೆ ಅಂತ, ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದಾವೆ ಅಂತ ಹೇಳಿದೆ. ಇನ್ನೂವರೆಗೆ ಕೇಸ್ ಹಾಕಿಲ್ಲ ಅವನ ಮೇಲೆ. ವಾದ್ದು ಒಳಗಡೆ ಹಾಕ್ಬೇಕಾರೆ ಅವನು ಸಮೀರಿಗೆ ಕೇಳಬೇಕು ಅವನಿಗೆ, ನಿನ್ನ ಇಸ್ಲಾಮದಲ್ಲಿ ಇಡೀ ದೇಶದೊಳಗಡೆಗೆ ಹುಡುಕಿದರೆ ಎಷ್ಟು ಲಕ್ಷ 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 ಇವತ್ತು ಹುಡುಗಿಯರ ಮೇಲೆ ರೇಪು ಮರ್ಡರ್ ಮಾಡಿದಂಥ ನಿಮ್ಮ ಇಸ್ಲಾಂ ಇದೆ, ಅದ್ರ ಬಗ್ಗೆ ಒಂದು ಶಬ್ದ ಇಲ್ಲ. ಯೂಟ್ಯೂಬರ್ ಅವನು ನೀಚ, ಅವನು ಇನ್ನೂ ಒಳಗಡೆ ಹಾಕಿಲ್ಲ. ಅವನು ಸುಜಾತಾ ಭಟ್ಟನ್ ಇನ್ನೂ ಒಂದು ಕೇಸ್ ಹಾಕೋದ್ರೊಳಗೆ ಹಿಂದೆ ಮುಂದೆ ನೋಡ್ತಾರೆ. ನಾವು ಯಾವುದೋ ಒಂದು ಪೋಸ್ಟ್ನಲ್ಲಿ ಏನೋ ಹಾಕಿದ್ದು ತಕ್ಷಣವೇ ಕೇಸ್ ಆಗುತ್ತೆ, ತಕ್ಷಣ ಅರೆಸ್ಟ್ ಆಗುತ್ತೆ. ಸೊ ಈ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ? ಇದರ ಹಿಂದೆ ಸರ್ಕಾರ ಇದೆ, ಇದರ ಹಿಂದೆ ಕಾಂಗ್ರೆಸ್ ಇದೆ. ಎಲ್ಲವನ್ನು ಮೌನವಾಗಿ ನೋಡ್ತಾ ಇದೆ, ಅನುಭವಿಸ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಅದು ಅಪಚಾರ ಅಪಮಾನ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಭಾಳ ದೊಡ್ಡ ತಪ್ಪು ಮಾಡಿದರು, ಅಪರಾಧ ಮಾಡಿದರು. ಮತ್ತು ಧರ್ಮಸ್ಥಳದಲ್ಲಿ ಇರುವಂಥ ಮಂಜುನಾಥ್ ಮತ್ತು ಅಣ್ಣಪ್ಪ ಭಾಳ ಅತ್ಯಂತ ಸ್ಟ್ರಾಂಗ್ ಇರುವಂಥ ದೇವರವರು. ನಾನು ಹೇಳ್ತೀನಿ, ಇವೆರಡೂ ದೇವರ ಶಾಪ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟತ್ತೆ, ಸರ್ವನಾಶ ಆಗ್ತಾರೆ ಅಂತ ಅನ್ನುವಂಥದ್ದು. ಜನಾರ್ದನ್ ರೆಡ್ಡಿ ಅವರು ಸೆಂಥಿಲ್ ಅನ್ನುವಂಥ ಒಬ್ಬ ಸಂಸದನ ಮೇಲೆ ಆರೋಪ ಮಾಡಿದರು. ಅಂದರೆ ಇವರಿಗೆಲ್ಲ ಇವ್ರ ಮುಖಾಂತರ ಫಂಡಿಂಗ್ ಆಗ್ತಾ ಇದೆ ಅಂತ ಹೇಳಿದರು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ವಿದೇಶಿ ಫಂಡಿಂಗ್ ಏನಾರು ಆಗ್ತಾ ಇದೆ ಅಥವಾ ವಿದೇಶಿ ಕೈವಾಡ ಇದೆಯಾ? ನೋಡಿ, ಸಮೀರಂದು ಯೂಟ್ಯೂಬ್ ಅವನು ಎಲ್ಲೋ ಮೂಲೆಯಾಗಿ ಬಿದ್ದುಕೊಂಡು ಸಣ್ಣ ಪುಟ್ಟ ಮಾಡ್ಕೊಂಡಿರುವಂಥವ್ನು ಇವತ್ತು ಒಂದು ಎಷ್ಟು ಲಕ್ಷ ಲೈಕು ಎಲ್ಲೆಲ್ಲ ಆಯಿತು ಅಂತನ್ನುವಂಥದ್ದು ಒಂದು. ಎರಡನೇದು, ಈ ಧರ್ಮಸ್ಥಳದ ಕರ್ನಾಟಕದ ಒಂದು ಘಟನೆ ಅಲ್ ಜೀರಾ ಅಂತನ್ನುವಂಥದ್ದು ವರ್ಲ್ಡ್ ಇಸ್ಲಾಮಿಕ್ ಒಂದು ಚಾನಲ್ ಅವರು ಹೇಳ್ತಾರೆ. ಇದನ್ನು ಬ್ರಿಟನ್ನಿನ BBC ಹೇಳುತ್ತೆ. ಥೌಸಂಡ್ಸ್ ಆಫ್ ಇದು ಮರ್ಡರ್ ಇನ್ ಒನ್ ಟೆಂಪಲ್ ಅಂತ ಹೇಳ್ತಾರೆ. ಆಮೇಲೆ ಕೇರಳದಲ್ಲಂತೂ ದಿನಾಲು ಅದನ್ನು ಓಪನ್ ಮಾಡಿದರೆ ಕೇರಳಕ್ಕೆ, ಧರ್ಮಸ್ಥಳಕ್ಕೆ, ಅಲ್ ಜಜೀರಾಗೆ ಮತ್ತು ಧರ್ಮಸ್ಥಳಕ್ಕೆ, ಬ್ರಿಟನ್ನಿಗೆ, ಧರ್ಮಸ್ಥಳಕ್ಕೆ, ಪಾಕಿಸ್ತಾನದಲ್ಲಿ ಓಪನ್ ಹೇಳ್ತಾನೆ. ಸೊ ಇದೊಂದು ದೊಡ್ಡ ಇಡೀ ಜಗತ್ತಿನ ಒಂದು ಷಡ್ಯಂತ್ರ. ನಮ್ಮ ದೇಶದಲ್ಲಿ ಇರುವಂಥ ನಂಬಿಕೆಗಳನ್ನು ಹಾಳು ಮಾಡುವಂಥದ್ದು ಒಂದು ದೊಡ್ಡ ಷಡ್ಯಂತ್ರ ಇದೆ. ಇದರಲ್ಲಿ ವಿದೇಶಿ ಫಂಡ ಇರ್ಬೋದು, ಇದರಲ್ಲಿ ಬೇರೆ ಬೇರೆ ರೀತಿಯ ಪ್ರಕ್ರಿಯೆ ಸಾಕಷ್ಟಾಗಿದೆ. ಇದನ್ನು ನನಗೆ ಅನಿಸುತ್ತೆ BJPಯವರು ಪಟ್ಟಾಗಿ ನಿಂತ್ಕೊಂಡು, ಗಟ್ಟಿಯಾಗಿ ನಿಂತ್ಕೊಂಡು, ಒಟ್ಟಾಗಿ ನಿಂತ್ಕೊಂಡು NIA ಮೂಲಕ ಇದನ್ನು ತನಿಖೆ ಮಾಡಿದರೆ 100ಕ್ಕೆ 100 ಸರ್ಕಾರ ಮತ್ತು ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತ ಅನ್ನುವಂಥದ್ದು. ಸರ್, ಮಹಾರಾಷ್ಟ್ರ ಒಳಗಡೆ ಈಗ ಶಿವಸೇನೆ ಮತ್ತು ಕರ್ನಾಟಕ ಶ್ರೀರಾಮ್ ಸೇನೆ ಎರಡು ಮಿಂಗಲ್ ಆಗ್ತಿರೋ ಬಗ್ಗೆ 2-3 ದಿವಸದ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅದ್ರ ಬಗ್ಗೆ ಏನು? ನಮ್ಮ ಕೆಲವೊಂದು ಜನ ಶಿವಸೇನೆ ಮಾಡ್ತೀನಿ ಅಂತ ಹೋಗಿದ್ದಾರೆ. ಈಗ ಅವರು ಶಿವಸೇನೆಗೆ ಪಕ್ಷವನ್ನು ಕೆಲವೊಂದು ಜನ ಮಾಡಿದ್ದಾರೆ. ನಾನು ಈಗ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ. ಸಂಘಟನೆಯನ್ನೇ ಬಲಗೊಳಿಸಬೇಕು, ಈ ಸಂಘಟನೆ ಮೂಲಕನೇ ಹಿಂದುತ್ವದ ಕಾರ್ಯ ಮಾಡಬೇಕು ಅಂತ ಅನ್ನುವಂಥದ್ದು.